ಹುಟ್ಟಿದ ದಿನವೇ ಯುದ್ಧ ಗೆದ್ದಿದ್ದ ಇಸ್ರೇಲ್. ಸೇನೆ ಇಲ್ಲದಿದ್ದರೂ ಅರಬ್ ರಾಷ್ಟ್ರಗಳನ್ನ ಮಣಿಸಿದ್ರು. ಅಲ್ಲಿ ಇಸ್ರೇಲ್ ಮಾಡಿದ ಮ್ಯಾಜಿಕ್ ಹೇಗಿತ್ತು ಸ್ನೇಹಿತರೆ? ಇವತ್ತು ಇಸ್ರೇಲ್ ಇರಾನ್ ವಿರುದ್ಧ ಭಾರಿ ಯುದ್ಧ ಮಾಡ್ತಾ ಇದೆ. ಅಮೆರಿಕ ಇಸ್ರೇಲ್ ಇಬ್ಬರೂ ಸೇರ್ಕೊಂಡು ಹೊಡಿತಾ ಇದ್ರು ಕೂಡ 1 ತಿಂಗಳು ಕಳೆದ್ರೂ ಯುದ್ಧ ಮುಗುದಿಲ್ಲ. ಆದರೆ ಅವತ್ತು ಇಸ್ರೇಲ್ ಹುಟ್ಟಿದ ದಿನವೇ ಯುದ್ಧ ಶುರುವಾಗಿತ್ತು. ಕಂಟ್ರಿಯಾಗಿ ಇನ್ನೂ ಕರೆಕ್ಟಾಗಿ ರೂಪುಗೊಂಡಿರಲಿಲ್ಲ. ಅವರು ಅಂಬೆಗಾಲಿಡ್ತಿದ್ದ ರಾಷ್ಟ್ರ, ಕರೆಕ್ಟಾಗಿ ಒಂದು ಸೇನೆ ಕೂಡ ಇರಲಿಲ್ಲ. ಹಲವಾರು ಬಂಡುಕೋರ ಗುಂಪುಗಳಷ್ಟೇ ಇತ್ತು. ಅವ್ರನ್ನ ಹಿಡ್ಕೊಂಡು ಇಡೀ ದೇಶಗಳನ್ನ, ಎಲ್ಲ ಅರಬ್ ರಾಷ್ಟ್ರಗಳು ಒಟ್ಟಾಗಿ ಬಂದರೂ ಕೂಡ ಇಸ್ರೇಲ್ ಹೊಡೆದು ಓಡಿಸಿತ್ತು. ಹೇಗೆ? ನಿಮ್ಗೆ ಆಶ್ಚರ್ಯ ಆಗ್ಬೋದು. 1948 ಅವ್ರು ಹುಟ್ಟಿದಾಗ, ಇಸ್ರೇಲ್ ಹುಟ್ಟಿದಾಗ ಜೆಟ್ಗಳು ಬಿಡಿ ಕನಿಷ್ಠ ಒಂದು ಅಧಿಕೃತ ಸೇನೆ ಇರಲಿಲ್ಲ ಸ್ನೇಹಿತರೆ. ನಿಮಗೆ ಹೇಳಿದ್ವಿ ನಾವು. ಅಮೆರಿಕದ ಸಪೋರ್ಟ್ ಇರಲಿಲ್ಲ, ಮೊಸಾದ್ನ ಇಂಟೆಲಿಜೆನ್ಸ್ ಇರಲಿಲ್ಲ, ಶಿನ್ ಬೆಟ್ನ ಎಚ್ಚರಿಕೆ ಇರಲಿಲ್ಲ. ಆದರೂ 5 ಅರಬ್ ರಾಷ್ಟ್ರಗಳನ್ನ ಅಟ್ ಎ ಟೈಮ್ ಸೋಲಿಸಿದ್ರು. ಒಟ್ಟಿಗೆ ಗುಂಪಾಗಿ ಬಂದ್ರು ಕೂಡ 24 ಗಂಟೆಯಲ್ಲೇ ಅರಬ್ಬರನ್ನ ಹೊಡೆದು ಮಲಗಿಸಿದ್ರು. ಆ ದಿನ ಇಸ್ರೇಲ್ ತೋರಿದ ಶೌರ್ಯ ಇವತ್ತು ಮಿಡಲ್ ಈಸ್ಟ್ ರಾಜಕಾರಣವನ್ನೇ ಬುಡಮೇಲು ಮಾಡ್ತಾ ಇದೆ. ಬನ್ನಿ ಆ ರೋಚಕ ಅಧ್ಯಾಯವನ್ನ, ಅಥವಾ ದಿನವೂ ಯುದ್ಧ ಮಾಡ್ತಿರೋ ಇವತ್ತಿನ ಇಸ್ರೇಲ್ನ ಮೊದಲ ಚಾಪ್ಟರ್ ಅನ್ನ ಈ ವಿಡಿಯೋದಲ್ಲಿ ನಿಮಗೆ ಕ್ವಿಕ್ ಆಗಿ ತಿಳಿಸ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಒಂದು ಅನಾಥ ರಾಷ್ಟ್ರ, 5 ಬಲಿಷ್ಠ ಸೇನೆ, ಹುಟ್ಟಿದ ದಿನವೇ ಶುರು ಸೇಡು. ಸ್ನೇಹಿತರೆ, ಅದು ಮೇ 14, 1948. ಟೈಮ್ ಸಂಜೆ 4 ಗಂಟೆ. ಟೆಲ್ ಅವ್ಯೂ ನಗರದಲ್ಲಿ ಡೇವಿಡ್ ಬೆನ್ ಗುರಿಯನ್ ಒಂದು ಐತಿಹಾಸಿಕ ಅನೌನ್ಸ್ಮೆಂಟ್ ಮಾಡಿದ್ರು. ಇವತ್ತಿನಿಂದ ಇಸ್ರೇಲ್ ಒಂದು ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಘೋಷಿಸಿದ್ರು. ಅಲ್ಲಿಗೆ ಬ್ರಿಟಿಷರ ಆಡಳಿತ ಕಂಪ್ಲೀಟ್ ಆಗಿ ಎಂಡ್ ಆಯಿತು. ಆದರೆ ಆ ಸಂಭ್ರಮ ರಾತ್ರಿ ಕಳೆಯೋದ್ರ ಒಳಗಡೆ ನುಚ್ಚುನೂರಾಯಿತು. ಮಧ್ಯರಾತ್ರಿಗೂ ಮುನ್ನವೇ ಈಜಿಪ್ಟ್ನ ಯುದ್ಧ ವಿಮಾನಗಳು ಟೆಲ್ ಅವ್ಯೂ ನಗರದ ಮೇಲೆ ಸ್ಫೋಟಕಗಳನ್ನು ಸುರಿಯೋಕೆ ಶುರು ಮಾಡಿತು. ಮರುದಿನ ಅಂದರೆ ಮೇ 15ರ ಬೆಳಗಿನ ಜಾವ ಇಸ್ರೇಲ್ ಸುತ್ತಮುತ್ತ ಇದ್ದ 5 ಅರಬ್ ರಾಷ್ಟ್ರಗಳ ಸೇನೆಗಳು 4 ದಿಕ್ಕಿನಿಂದ ಒಂದೇ ಸಮನೆ ಮುಗಿಬೀಳ್ತಾರೆ. ಈಜಿಪ್ಟ್, ಜೋರ್ಡನ್, ಸಿರಿಯಾ, ಇರಾಕ್, ಲೆಬನಾನ್, ಈ 5 ರಾಷ್ಟ್ರಗಳು ಟಾರ್ಗೆಟ್ ಮಾಡ್ತಾರೆ ಇಸ್ರೇಲ್ನ. ಇಸ್ರೇಲ್ ಇಲ್ಲಿ ಇರಲೇಬಾರ್ದು, ಆ ರಾಷ್ಟ್ರ ಹುಟ್ಟಿದಾಗಲೇ ಸಾಯಬೇಕು ಅಂತ ಫುಲ್ ಅಬ್ಬರದೊಂದಿಗೆ 5 ರಾಷ್ಟ್ರ ನಾವೆಲ್ಲ ಸೇರಿ ಹೊಡೆದ್ರೆ ಇವ್ರು ಎಲ್ಲಿ ತಲೆ ಎತ್ತಕ್ಕಾಗತ್ತೆ, ಇವಾಗಷ್ಟೇ ಹುಡ್ತಿರೋ ಕಂಟ್ರಿ ಅಂತ ಹೇಳಿ ದಾಳಿ ಮಾಡಿದ್ರು. ಆನ್ ಪೇಪರ್ ಲೆಕ್ಕ ನೋಡಿದ್ರೆ ಇಸ್ರೇಲ್ ಸೋಲೋದು ಶತಸಿದ್ಧ. ಯಾಕಂದ್ರೆ ಅರಬ್ ರಾಷ್ಟ್ರಗಳ ತಾಕತ್ತು ಜಾಸ್ತಿ ಇತ್ತು. 5 ಕಂಟ್ರಿ ಅಲ್ವಾ. 40ಕ್ಕೂ ಅಧಿಕ ಟ್ಯಾಂಕ್ಗಳು, 300ಕ್ಕೂ ಅಧಿಕ ಆರ್ಮರ್ಡ್ ವೆಹಿಕಲ್ಗಳು, 75ಕ್ಕೂ ಅಧಿಕ ಯುದ್ಧ ವಿಮಾನಗಳು ಕೂಡ ಇದ್ವು. ಆದ್ರೆ ಇಸ್ರೇಲ್ ಬಳಿ ಇದ್ದಿದ್ದು ಕೇವಲ 16,500 ಬಂಡುಕೋರರು ಅಥವಾ ಹೋರಾಟಗಾರರು. ಪ್ರಾಪರ್ ಸೇನೇನೂ ಅಲ್ಲ. 9,000 ಜನರ ಕೈಯಲ್ಲಿ ಮಾತ್ರ ಬಂದೂಕಿದ್ದಿದ್ದು. ಅದರಲ್ಲೂ ಕೂಡ ಉಳಿದವರ ಕೈಯಲ್ಲಿ ಆಯುಧಗಳೇ ಇರಲಿಲ್ಲ. ಜೊತೆಗೆ ಇಡೀ ಇಸ್ರೇಲ್ ಅನ್ನೋ ಕಂಟ್ರಿ ಬಳಿ, ಅವಾಗಷ್ಟೇ ಹುಟ್ಟಿದ ಕಂಟ್ರಿ ಬಳಿ ಇದ್ದಿದ್ದು ಕೇವಲ 2 ಅಥವಾ 3 ಹಳೆಯ ಟ್ಯಾಂಕ್ಗಳು. ಯುದ್ಧ ವಿಮಾನ ಒಂದೇ ಒಂದು ಇರಲಿಲ್ಲ. ಪರಿಸ್ಥಿತಿ ಎಷ್ಟು ಭಯಾನಕವಾಗಿತ್ತು ಅಂದರೆ, ಈಜಿಪ್ಟ್ ಸೇನೆ ದಕ್ಷಿಣದ ಕಡೆಯಿಂದ ನುಗ್ತಾ ಟೆಲ್ ಅವ್ಯೂನಿಂದ ಕೇವಲ 30 ಕಿಲೋಮೀಟರ್ ದೂರದಲ್ಲಿರೋ ಅಶ್ಡೋಡ್ವರೆಗೂ ಬಂದ್ಬಿಟ್ಟಿತ್ತು. ಇನ್ನೊಂದು ಕಡೆ ಜೋರ್ಡನ್ ಸೇನೆ ಲಾಟ್ರೂನ್ ಅನ್ನೋ ಜಾಗವನ್ನು ವಶಪಡಿಸಿಕೊಂಡು ಜೆರುಸಲಂಗೆ ಹೋಗುವ ರಸ್ತೆಯನ್ನು ಬ್ಲಾಕ್ ಮಾಡಿತ್ತು. ಜೆರುಸಲಂನಲ್ಲಿರೋ ಯಹೂದಿಗಳಿಗೆ ಊಟ, ನೀರು ಹೋಗೋದು ಕಟ್ಟಾಯಿತು. ಎಲ್ಲ ಮುಗಿದು ಹೋಯಿತು, ಇಸ್ರೇಲ್ ಹುಟ್ಟಿದ ದಿನವೇ ಸತ್ತು ಹೋಯಿತು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಹೇಳಿ ಕೇಳಿ ಯಹೂದಿಗಳು 20-30 ವರ್ಷಗಳಿಂದ ಮಾತ್ರ ಇಲ್ಲಿದ್ರು. ಸೊ ಈಗ ಮತ್ತೆ ಚೆಲ್ಲಾಪಿಲ್ಲಿಯಾಗಿ ಅಲ್ದಾಡ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಅದಕ್ಕೆ ಕಾರಣ ಕೂಡ ಆಯಿತು. ಇಸ್ರೇಲ್ನಲ್ಲಿ ಜನಸಂಖ್ಯೆ ಇದ್ದಿದ್ದೇ ಸುಮಾರು 6.5 ಲಕ್ಷ ಯಹೂದಿಗಳು ಮಾತ್ರ. ಇವ್ರನ್ನ ಓಡಿಸೋದು ಎಷ್ಟು ಹೊತ್ತಿನ ಮಾತು, ಜಸ್ಟ್ ಹಾಫ್ ಡೇನಲ್ಲಿ ಖಾಲಿ ಮಾಡಿಸ್ಬೋದು ಅಂತ ಅರಬ್ಬರು ಅಂದ್ಕೊಂಡಿದ್ರು. ಆದರೆ ಅಲ್ಲಿಂದ ಇಡೀ ಗೇಮನ್ನು ಪಲ್ಟಿ ಮಾಡ್ತು ಇಸ್ರೇಲ್. ಭೂಗತ ಸೇನೆ, ಗುಪ್ತ ಅಸ್ತ್ರಗಳು, ಈರುಳ್ಳಿ ಚೀಲದಲ್ಲೂ ಬಂತು ಮದ್ದುಗುಂಡು. ಇಸ್ರೇಲ್ ಬಳಿ ಆರ್ಮಿ ಇರಲಿಲ್ಲ ನಿಜ, ಆದರೆ ಅವರು ಬುದ್ಧಿ ಉಪಯೋಗಿಸಿದ್ರು. ಯಹೂದಿಗಳ ಬುದ್ಧಿವಂತಿಕೆ ಆಗಲೇ ಜಗತ್ತಿಗೆ ಗೊತ್ತಿತ್ತು. ಜೊತೆಗೆ ಈ ಯುದ್ಧ ಇಸ್ರೇಲಿಗರಿಗೆ ಅನಿರೀಕ್ಷಿತವೂ ಆಗಿರಲಿಲ್ಲ. ಯುದ್ಧ ಗ್ಯಾರಂಟಿ ಅಂತ ಇಸ್ರೇಲ್ನವರಿಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಬ್ರಿಟಿಷರು ಇಸ್ರೇಲ್ ಬಿಟ್ಟು ಹೋಗೋಕೆ ಮುಂಚೆನೆ ಯಶು ಅನ್ನೋ ಹೆಸರಲ್ಲಿ ಒಳಗೊಳಗೆ ಯುದ್ಧಕ್ಕೆ ತಯಾರಾಗ್ತಾ ಇದ್ರು. ಇಲ್ಲಿ ಯಶು ಅಂದರೆ ಇಸ್ರೇಲ್ ದೇಶ ಅಧಿಕೃತವಾಗಿ ಹುಟ್ಟೋಕ್ಕೂ ಮುಂಚೆ ಆ ಜಾಗದಲ್ಲಿ ಬದುಕಿದ್ದ ಯಹೂದಿ ಸಮುದಾಯ. ಇದೇ ಯಶು ಅಲ್ಲಿನ ಜನಸಾಮಾನ್ಯರನ್ನ ಸೇರಿಸಿ ಹಗನಾ ಅನ್ನೋ ಒಂದು ದೊಡ್ಡ ಭೂಗತ ಅರೆಸೈನಿಕ ಪಡೆಯನ್ನು ರೆಡಿ ಮಾಡಿದ್ರು. ಅಂದರೆ ಬಂಡುಕೋರರ ಥರ. ಇದರ ಜೊತೆಗೆ ಪಾಲ್ಮಾಚ್ ಅನ್ನೋ ಎಲಿಟ್ ಕಮಾಂಡೋ ಪಡೆಯನ್ನು ಕೂಡ ಮಾಡ್ಕೊಂಡಿದ್ರು. ಹಾಗೆ ಬ್ರಿಟಿಷರ ವಿರುದ್ಧವೇ ಹೋರಾಡಿದ ಇರ್ಗೂನ್ ಮತ್ತು ಲೆಹಿ ಅನ್ನೋ 2 ತೀವ್ರಗಾಮಿ ಗುಂಪುಗಳು ಕೂಡ ಇಟ್ಕೊಂಡಿದ್ರು. ಆದರೆ ಅವ್ರು ಯಾರೂ ಫುಲ್ ಪ್ಲೆಜ್ಡ್ ಸೈನಿಕರಲ್ಲ, ನಾರ್ಮಲ್ ಜನರೇ, ಬಂಡುಕೋರರು. ಹಗಲಲ್ಲಿ ಸಾಮಾನ್ಯ ರೈತರು, ಕಾರ್ಮಿಕರಾಗಿರ್ತಿದ್ರು. ಆದರೆ ಭೂಗತವಾಗಿ ಅಗತ್ಯ ಬಿದ್ದಾಗ ಯಹೂದಿ ಪರ ಗುಂಪುಗಳಲ್ಲಿ ಫೈಟ್ ಮಾಡ್ತಾ ಇದ್ರು. ಸ್ವಲ್ಪ ಟ್ರೈನಿಂಗ್ ಎಲ್ಲ ಆಗಿತ್ತು ಇವ್ರಿಗೆ. ಹಾಗಿರ್ಬೇಕಾದ್ರೆ ಯುದ್ಧ ಬಂದೇ ಬಿಡ್ತಾರ ಹುಡ್ತಾನೆ ದೇಶ. ಇವ್ರ ಕೈಲಿ ಯುದ್ಧ ಮಾಡೋಕೆ ಸಾಕಷ್ಟು ಬಂದೂಕೆ ಇರಲಿಲ್ಲ ಆ ಟೈಮ್ನಲ್ಲಿ. ಅವಾಗ ಹೊಸ ಪ್ಲಾನ್ ಮಾಡಿದ್ರು. ಇಸ್ರೇಲ್ನವರು ಯುರೋಪ್ಗೆ, ಅದರಲ್ಲೂ ಮುಖ್ಯವಾಗಿ ಚೆಕೊಸ್ಲೋವಾಕಿಯಾಗೆ ಹೋಗಿ ಗುಪ್ತವಾಗಿ ಶಸ್ತ್ರಾಸ್ತ್ರಗಳ ಖರೀದಿ ಮಾಡಿದ್ರು.
ಅವುಗಳನ್ನು ಕೃಷಿ ಯಂತ್ರಗಳ ಪಾರ್ಟ್ ಅಂತ ಸುಳ್ಳು ಹೇಳಿ ಹಡಗುಗಳಲ್ಲಿ ಸ್ಮಗಲ್ ಮಾಡಿದ್ರು. ಇವತ್ತು ನೀವು ಇಸ್ರೇಲ್ನ ಪ್ರೀತಿಸಿ ಅಥವಾ ದ್ವೇಷ ಮಾಡಿ, ಆದರೆ ಅವತ್ತು ಇಸ್ರೇಲ್ ಜನರ ಕಿಚ್ಚು ಏನಾದರೂ ಮಾಡಿ ದೇಶ ಕಟ್ಟಲೇಬೇಕು ಅನ್ನೋ ಆ ಹುಮ್ಮಸ್ಸು, ಆ ಕೆಚ್ಚು, ಅಥವಾ ಇನ್ನಷ್ಟೇ ಹುಟ್ಟಬೇಕಾಗಿರೋ ದೇಶದ ಬಗೆಗಿನ ದೇಶ ಪ್ರೇಮ ಎಷ್ಟಿತ್ತು ಅನ್ನೋದನ್ನು ಇಲ್ಲಿ ಯೋಚನೆ ಮಾಡಿದ್ರೂ ಕೂಡ ಅಚ್ಚರಿಯಾಗುತ್ತೆ. ಸುತ್ತಲೂ ಬಲಿಷ್ಠ ಅರಬ್ ರಾಷ್ಟ್ರಗಳು, ಅವ್ರ ಕೈಲಿ ಹೆಚ್ಚಿನ ಆಯುಧ, ಯುದ್ಧ ವಿಮಾನ ಮೇಲಿಂದ ಬಂದು ಹಾಕೊಂಡು ಹೋದರೆ ಅವ್ರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಮಿಸೈಲ್, ಏರ್ ಡಿಫೆನ್ಸ್ ಸಿಸ್ಟಮ್ ಮಣ್ಣೂ ಇರಲಿಲ್ಲ. ಜೊತೆಗೆ ಯುದ್ಧಕ್ಕೆ ಏನಾದರೂ ತಯಾರಿ ಮಾಡ್ಕೊಳ್ಳೋಣ ಅಂದ್ರೂ ಕೂಡ ಇನ್ಫಾರ್ಮೇಷನ್ ಲೀಕ್ ಆಗಿದ್ರೆ ಸಾಕಿತ್ತು, ಸುತ್ತಲೂ ಇರೋ ಅರಬ್ಬರು ಇವ್ರನ್ನ ಕಂಪ್ಲೀಟ್ ಅಲ್ಲಿಂದ ಓಡಿಸ್ಬಿಡ್ತಾ ಇದ್ರು. ಜನಾಂಗೀಯ ಘರ್ಷಣೆ ಆಗ್ತಾ ಇತ್ತು. ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಇಸ್ರೇಲಿಗರು ಛಲ ಬಿಡಲಿಲ್ಲ. ಅವ್ರಿಗೆ ಶತಮಾನಗಳಿಂದಲೂ ಕಾಡ್ತಿದ್ದ ಈ ಹಿಸ್ಟ್ರಿ ಏನಿತ್ತು, ಇಲ್ಲ ನಮಗೊಂದು ಕಂಟ್ರಿ ಬೇಕೇ ಬೇಕು, ಇಲ್ಲಾಂದ್ರೆ ನಮ್ಮ ಜಗತ್ತಲ್ಲಿ ಎಲ್ಲೂ ಬದುಕಕ್ಕೆ ಬಿಡಲ್ಲ ಅಂಥೇಳಿ, ಅದಕ್ಕೋಸ್ಕರ ಪ್ರತಿಯೊಬ್ಬ ಯಹೂದಿ ಅಲ್ಲಿದ್ದವರು, 5-6 ಲಕ್ಷ ಜನ ಇದ್ದವರು, ಒಬ್ಬ ವ್ಯಕ್ತಿ ಡಿಸಿಷನ್ ಮಾಡಿದ್ರೆ ಹೇಗೆ ಒಂದು ಸಿಂಗಲ್ ಯೂನಿಟ್ ಆಗಿ ಕೆಲಸ ಮಾಡ್ತಾರೆ, ಆ ಥರ ಒಂದು ಸಿಂಗಲ್ ಯೂನಿಟ್ ಥರ ಕಮ್ಯುನಿಕೇಟ್ ಮಾಡಿಕೊಂಡು ವರ್ಕ್ ಮಾಡಿದ್ರು. ಯುರೋಪ್ನಿಂದ ಈರುಳ್ಳಿ, ಆಲೂಗೆಡ್ಡೆ ಚೀಲಗಳಲ್ಲಿ ಕೋಟ್ಯಂತರ ಬುಲೆಟ್ಗಳನ್ನು ಇಸ್ರೇಲ್ಗೆ ತರಿಸಿದ್ರು. ಒಂದೇ ಒಂದು ಶಿಪ್ಮೆಂಟ್ನಲ್ಲಿ 4,500 ರೈಫಲ್, 50 ಲಕ್ಷ ಬುಲೆಟ್ಗಳು ಇಸ್ರೇಲ್ ಜನರ ಕೈ ಸೇರಿದ್ವು. ಇನ್ನೊಂದು ಶಿಪ್ಮೆಂಟ್ನಲ್ಲಿ ಬರೋಬ್ಬರಿ 10,000 ರೈಫಲ್, 1,60,00,000 ಗುಂಡುಗಳು ಬಂದು ಸೇರಿದ್ವು. ಅಷ್ಟಾದರೂ ಕೂಡ ಅದನ್ನು ಕೊಡೋದು ಯಾರ ಕೈಲಿ? ಪ್ರಾಪರ್ ಸೇನೆನೇ ಇಲ್ವಲ್ಲ, ಸೇನೆನೇ ಕಟ್ಕೊಂಡು ಆಗಿಲ್ವಲ್ಲ, ಬಂಡುಕೋರಲ್ವಾ, ಜನರಲ್ವಾ ಇರೋದು. ಇವತ್ತೊಂದು ಸುಸಜ್ಜಿತ ಸೇನೆ ಇದ್ರೇ 100 ಗೊಂದಲ ಆಗುತ್ತೆ. ಫ್ರೆಂಡ್ಲಿ ಫೈರ್ ಆಗಿ ನಮ್ಮ ವಿಮಾನಗಳನ್ನೇ ನಾವೇ ಹೊಡ್ಕೊಳ್ಳೋ ಸನ್ನಿವೇಶಗಳು ಕೂಡ ಬರ್ತವೆ. ಈಗ ಅಮೆರಿಕದ್ದು ಹಾಗೆ ಆಯಿತು, ನೀವು ನೋಡಿರ್ಬೋದು. ಅಂಥದ್ರಲ್ಲಿ ಒಂದು ದೇಶ ಕಟ್ಟೋಕೆ ಬಂಡುಕೋರರ ಥರ ಸೇನೆ ಇದ್ರೆ ಆಗುತ್ತಾ? ಜನರ ಕೈಯಲ್ಲಿ ಬಂದು ಕೊಟ್ಟರೆ ಆಗುತ್ತಾ? 5 ರಾಷ್ಟ್ರಗಳನ್ನು ಒಟ್ಟಿಗೆ ಫೇಸ್ ಮಾಡೋಕ್ಕೆ ಇಸ್ರೇಲ್ ಅದನ್ನು ಮಾಡಿ ತೋರಿಸ್ತು. ನೋಡಿ, ಇಸ್ರೇಲ್ನಲ್ಲಿ ಸಾಕಷ್ಟು ಪ್ರಭಾವಿ ನಾಯಕರಿದ್ದರು. ಅವರೆಲ್ಲ ಸೇರಿಕೊಂಡು ಇಸ್ರೇಲ್ಗೆ ಅಂತಾರಾಷ್ಟ್ರೀಯವಾಗಿ ಮಾನ್ಯತೆ ಕೊಡಿಸೋಕೆ ಗ್ಲೋಬಲ್ ಲೆವೆಲ್ನಲ್ಲಿ ಪ್ರಯತ್ನ ಮಾಡ್ತಾ ಇದ್ರು. ಇನ್ನೊಂದು ಕಡೆ ಇಸ್ರೇಲ್ನ ಮೊದಲ ಪ್ರಧಾನಿ ಡೇವಿಡ್ ಬೆನ್ ಗುರಿಯನ್ ಅವ್ರೇನು ಮಾಡಿದ್ರು ಅಂದರೆ, ಈ ಸಣ್ಣ ಪುಟ್ಟ ಬಂಡುಕೋರ ಗುಂಪುಗಳನ್ನೆಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಅವ್ರನ್ನೊಂದು ಪ್ರಾಪರ್ ಒಂದು ಸಿಂಗಲ್ ಯೂನಿಟ್ ಆರ್ಮಿ ಥರ, ಸೇನೆ ಥರ ಸಜ್ಜುಗೊಳಿಸೋಕೆ ಪ್ರಯತ್ನ ಪಟ್ಟರು. ನೀವು ಒಬ್ಬೊಬ್ಬರು ಒಂಥರ ಮಾಡ್ತಾ ಹೋದರೆ, ನಿಮ್ಮ ಪಾಡಿಗೆ ಬೇರೆ ಬೇರೆದಾಗಿ ನೀವು ಆಪರೇಟ್ ಮಾಡ್ತಾ ಹೋದರೆ ಹೊಡೆದು ಮುಗ್ತಾರೆ ನಿಮ್ಮನ್ನು ಒಟ್ಟಾಗಿ ಅಂಥೇಳಿ. ಈ ಇಡೀ ಸಣ್ಣ ಪುಟ್ಟ ಸಂಘಟನೆಗಳನ್ನೆಲ್ಲ ಒಂದೇ ಫೋರ್ಸ್ ಆಗಿ ಒಂದು ಅಂಬ್ರೆಲಾ ಕೆಳಗೆ ತರೋಕೆ ಪ್ರಯತ್ನ ಪಟ್ಟರು. ಆವಾಗ ಹುಟ್ಟಿದ್ದೆ ಇವಾಗ ನೀವು ಯಾವಾಗಲೂ ಕೇಳೋ IDF ಅಥವಾ ಇಸ್ರೇಲಿ ಡಿಫೆನ್ಸ್ ಫೋರ್ಸಸ್. ಎಸ್, IDFನ ಆಗಮನ ಆಯಿತು. ಆರಂಭಿಕ ಹಂತದ IDF ಇದು. ಅವ್ರು ಬಂದು ಏನು ಮಾಡಿದ್ರು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರು, ಒಂದು ಸಣ್ಣ ಮನವಿ. ವಿಡಿಯೋ ಕೆಳಗಡೆ ಇರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡ್ಬೋದು. ಜೊತೆಗೆ ನಮ್ಮ ಈ ಇನ್ಡೆಪ್ತ್ ರಿಸರ್ಚ್ ಕೆಲಸಕ್ಕೂ ನೀವು ಬೆಂಬಲ ಕೊಟ್ಟಂಗೂ ಆಗುತ್ತೆ. ಅದರಿಂದ ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಕನ್ಸಿಡರ್ ಮಾಡ್ಬೋದು. ಬನ್ನಿ ಈಗ ಸ್ಟೋರಿಯಲ್ಲಿ ಮುಂದುವರಿಯೋಣ ನಾವು. ಆಪರೇಷನ್ IDF ಸೇನೆಗಳ ವಿಲೀನ. ಯುದ್ಧ ಶುರುವಾಗಿ 11ನೇ ದಿನ ಅಂದರೆ 26 ಮೇ 1948 ಗೇಮ್ ಚೇಂಜರ್ ನಿರ್ಧಾರ ಕೈಗೊಂಡರು ಪ್ರಧಾನಿ ಬೆನ್ ಗುರಿಯನ್. ಆರ್ಡಿನೆನ್ಸ್ ನಂಬರ್ 4 ಅನ್ನೋ ಕಾನೂನನ್ನು ಪಾಸ್ ಮಾಡಿ IDF ಅಂದರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸಸ್ ರಚನೆಗೆ ಅಧಿಕೃತ ಆದೇಶ ಕೊಟ್ಟರು. ಇದು ಎಷ್ಟು ಸ್ಟ್ರಿಕ್ಟ್ ಆಗಿತ್ತು ಅಂದರೆ, ಹಗಾನ, ಇರ್ಗುನ್, ಲೆಹಿ ಸೇರಿದ ಹಾಗೆ ಎಲ್ಲ ಪ್ರತ್ಯೇಕ ಸಶಸ್ತ್ರ ಗುಂಪುಗಳನ್ನು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಯಿತು. ಎಲ್ಲರೂ ಕಡ್ಡಾಯವಾಗಿ ಯಾವುದೇ ಕಂಡೀಷನ್ ಇಲ್ಲದೆ IDF ಅಡಿಯಲ್ಲಿ ಒಂದು ಕೆಲಸ ಮಾಡಲೇಬೇಕು ಅನ್ನೋ ವಾರ್ನಿಂಗ್ ಕೊಟ್ಟರು. ಯಾರೂ ಕೂಡ ಇಂಡಿಪೆಂಡೆಂಟ್ ಆಗಿ ಆಪರೇಟ್ ಆಗಂಗಿಲ್ಲ ಅಂತ ನಿಷೇಧ ಮಾಡಿದ್ರು. ಆದರೆ ಕೆಲವರು ಇದನ್ನು ಒಪ್ಪಲ್ಲ. ಇರ್ಗುನ್ ಅನ್ನೋ ಗುಂಪು ಒಪ್ಪಲ್ಲ. ಅವರು ಆಲ್ಟಲ್ಲೇ ನಾನು ಆ ಹಡಗಲ್ಲಿ ತಮಗೆ ಅಂತ ಪ್ರತ್ಯೇಕ ಆಯುಧ ತರೋಕೆ ಮುಂದಾದರು. ಆಗ ಬೆನ್ ಗುರಿಯನ್ ಒಂದು ಕಠಿಣ ನಿರ್ಧಾರವನ್ನು ತಗೊಂಡ್ರು. ನಮ್ಮವರಾದರೂ ಸರಿ, ರೂಲ್ಸ್ ಈಸ್ ರೂಲ್ಸ್, ಹೇಳಿದ್ ಕೇಳಿಲ್ಲ ಅಂದರೆ ಫೈರ್ ಮಾಡಿ ಅಂತ IDFಗೆ ಆರ್ಡರ್ ಕೊಟ್ಟರು. ಹಡಗನ್ನು ಮುಳುಗಿಸಲಾಗುತ್ತೆ. ಆಗ ಈ ಮೂಲಕ ಇಡೀ ಇಸ್ರೇಲ್ಗೆ ಒಂದು ಕ್ಲಿಯರ್ ಮೆಸೇಜ್ ಹೋಯಿತು. ಇನ್ನು ಮುಂದೆ ಇಸ್ರೇಲ್ನಲ್ಲಿ ಇರೋದು ಒಂದೇ ಸೇನೆ, ಅದು IDF ಅಂತ. ಆ ನಂತರ ತಮ್ಮ ಅಹಂಕಾರವನ್ನು ಬದಿಗಿಟ್ಟು ಎಲ್ಲ ಗುಂಪುಗಳು ಒಂದಾದರು. ಮುಂದೆ IDF ಅದೇ ಒಗ್ಗಟ್ಟಿನಿಂದ ಯುದ್ಧವನ್ನು ಕಂಟಿನ್ಯೂ ಮಾಡುತ್ತೆ. ರೈತರೇ ಸೈನಿಕರು, ಹಳ್ಳಿಗಳೇ ಸೇನಾಕೋಟೆ. ಯುದ್ಧ ಶುರುವಾಗಿದ್ದು ಮೇ 15ಕ್ಕೆ, ಆದರೆ IDF ರಚನೆಯಾಗಿದ್ದು ಮೇ 26ಕ್ಕೆ. ಭರ್ತಿ 11 ದಿನ. ಈ ಗ್ಯಾಪ್ನಲ್ಲಿ ಇಸ್ರೇಲ್ ಶತ್ರುಗಳನ್ನು ಹೇಗೆ ಫೇಸ್ ಮಾಡ್ತು ಅಂತ. ಇದಕ್ಕಾಗಿ ಇಸ್ರೇಲ್ 3 ಸ್ಟ್ರಾಟಜಿಗಳನ್ನು ಮಾಡ್ಕೊಂಡಿತ್ತು. ಈ ಸ್ಟ್ರಾಟಜಿಗಳು IDF ರಚನೆ ಆದಮೇಲೂ ಕೂಡ ಕಂಟಿನ್ಯೂ ಆದವು. ಮೊದಲನೇ ಸ್ಟ್ರಾಟಜಿ ಮಛಲ್. ಪರ್ಟಿಕ್ಯುಲರ್ ಆಗಿ ಇಸ್ರೇಲ್ನಲ್ಲಿದ್ದ ಯಹೂದಿಗಳಿಗೆ ಯುದ್ಧ ಮಾಡಿದ ಅನುಭವ ಇರಲಿಲ್ಲ. ಆಗಲೇ ಹೇಳಿದ ಹಾಗೆ ಎಲ್ಲರೂ ಒಂಥರ ಚಿಕ್ಕ ಚಿಕ್ಕ ಸಂಘಟನೆಗಳ ಥರ ಇದ್ದರು. ಆದರೆ ಯುದ್ಧ ಆಗ್ಬೋದು ಅಂತ ಗೊತ್ತಾದ ಮೇಲೆ ಜಗತ್ತಿನ ಎಲ್ಲ ಯಹೂದಿಗಳು ಒಂದಾದರು. 2ನೇ ಮಹಾಯುದ್ಧದಲ್ಲಿ ಅಮೆರಿಕ, ಬ್ರಿಟನ್, ಕೆನಡಾ ಸೇನೆಗಳಲ್ಲಿ ಕೆಲಸ ಮಾಡಿದ 4,000ಕ್ಕೂ ಅಧಿಕ ಯಹೂದಿ ಸೈನಿಕರು ಇಸ್ರೇಲ್ಗೋಸ್ಕರ
ಸ್ವಯಂ ಪ್ರೇರಿತರಾಗಿ ಫ್ರೀ ಆಗಿ ಬಂದು ಯುದ್ಧಕ್ಕೆ ಸೇರ್ಕೊಂಡ್ರು. ಅವರಿಗೆ ಬಂಡುಕೋರರ ತರ ಇದ್ದ ಸೈನಿಕರು ಬ್ಯಾಕಪ್ ಆಗಿ ಕೆಲಸ ಮಾಡಿದ್ರು. ಅದರಲ್ಲೂ ಅಮೆರಿಕದಿಂದ ಬಂದಿದ್ದ ಯಹೂದಿ ಪೈಲಟ್ಗಳು ಅಲ್ಲಿ ಇಲ್ಲಿ ಹಳೆ ಡಬ್ಬಾ ವಿಮಾನಗಳನ್ನೆಲ್ಲ ಅಡ್ಜಸ್ಟ್ ಮಾಡಿ ಹೊಂದಿಸಿ ತಗೊಂಡ್ಬಂದು ಈಜಿಪ್ಟ್ ಸೇನೆಯ ಮೇಲೆ ದಾಳಿಗಿಳಿದು ಬಿಟ್ರು. ಅವೆಲ್ಲ ಹಳೆ ವಿಮಾನಗಳು ಸರಿಯಾಗಿ ವರ್ಕೇ ಆಗ್ತಿರ್ಲಿಲ್ಲ. ಗೊತ್ತಿತ್ತು ಇವ್ರಿಗೆ ಅದರಲ್ಲಿ ಏನಿಲ್ಲ, ಬಹಳ ಏನು ಮಾಡೋಕ್ಕಾಗಲ್ಲ ಅಂತ. ಆದರೂ ಒಂಥರ ಇವ್ರ ಥರ ವಿಮಾನಗಳಿದೆ, ಹಾರಿಸ್ತಾರೆ ಅನ್ನೋ ಒಂದು ಮೆಸೇಜ್ ಪಾಸ್ ಮಾಡೋಕ್ಕೋಸ್ಕರ ಹಾರಿಸಿದ್ರು. ಆ ಸೌಂಡ್ಗೆನೆ ಹೆದರಿದ ಈಜಿಪ್ಟ್ ಸೇನೆ ಟೆಲ್ ಅವೀವ್ ಕಡೆಗೆ ಬರೋದನ್ನ ನಿಲ್ಲಿಸಿ ವಾಪಸ್ ಓಡೋಕೆ ಶುರು ಮಾಡಿದ್ರು. ಹಾಗೆ ಕಿಬುಟ್ಸ್ ಕೋಟೆಗಳು, ಇಸ್ರೇಲ್ನ ಗಡಿಯಲ್ಲಿದ್ದ ಕೃಷಿ ಹಳ್ಳಿಗಳನ್ನ ಕಿಬುಟ್ಸ್ ಅಂತ ಕರೀತಾರೆ. ಅಷ್ಟೊತ್ತಿಗೆ ಇಸ್ರೇಲ್ ಈ ಪ್ರತಿಯೊಂದು ಹಳ್ಳಿಯನ್ನು ಮಿಲಿಟರಿ ಬಂಕರ್ ಆಗಿ ಕನ್ವರ್ಟ್ ಮಾಡಿಬಿಟ್ಟಿತ್ತು. ಯುದ್ಧ ಶುರುವಾದ್ಮೇಲೆ ಡೆಗಾನಿಯಾ ಅನ್ನೋ ಹಳ್ಳಿಯಲ್ಲಿ ಕೇವಲ ರೈತರು ಮತ್ತು ಮಹಿಳೆಯರೇ ಸೇರ್ಕೊಂಡು ಸಿರಿಯಾದ ದೊಡ್ಡ ಟ್ಯಾಂಕ್ಗಳನ್ನು ಬ್ಲಾಕ್ ಮಾಡಿ ನಿಲ್ಲಿಸಿದ್ರು. ಯಾದ್ ಮೊರ್ಡೆಕೆ ಅನ್ನೋ ಮತ್ತೊಂದು ಹಳ್ಳಿಯಲ್ಲಿ ರೈತರು ಬಂಕರ್ಗಳಲ್ಲಿ ಕೂತು ಈಜಿಪ್ಟ್ ಸೇನೆಯನ್ನ ದಿನಗಟ್ಟಲೆ ತಡೆದ್ರು. ಮೂರನೇದು ಎಕ್ಸಿಸ್ಟೆನ್ಷಿಯಲ್ ಕ್ರೈಸಿಸ್. ಇದೇ ಮುಖ್ಯ ಅಸ್ತ್ರ. ಅರಬ್ ರಾಷ್ಟ್ರಗಳು ಭೂಮಿಗಾಗಿ ಅಧಿಕಾರಕ್ಕಾಗಿ ಯುದ್ಧ ಮಾಡ್ತಿದ್ರು. ಆದರೆ ಯಹೂದಿಗಳಿಗಿದು ಅಷ್ಟಕ್ಕೆ ಸೀಮಿತ ಆಗಿರಲಿಲ್ಲ. ಶತಮಾನಗಳ ಹಿಂಸೆ, ಮೊದಲಿಗೆ ಕ್ರಿಶ್ಚಿಯನ್ರಿಂದ, ಆಮೇಲೆ ಮುಸ್ಲಿಂ ರಾಷ್ಟ್ರಗಳಿಂದ, ಆ ಕಡೆ ಹಿಟ್ಲರ್ನಿಂದ, ಎಲ್ಲ ಕಡೆಯಿಂದಲೂ ಹಿಂಸೆಯನ್ನು ಅನುಭವಿಸಿದ್ರಲ್ಲ. ಹಾಗಾಗಿ ಅವರಿಗೆ ಇದು ಉಸಿರಿನ ಪ್ರಶ್ನೆಯಾಗಿತ್ತು. ನಮ್ಮ ಹಿಂದೆ ಸಮುದ್ರ ಇದೆ, ಮುಂದೆ ಶತ್ರುಗಳಿದ್ದಾರೆ, ಗೆಲ್ಲಬೇಕು ಇಲ್ಲ ಸಾಯಬೇಕು ಅನ್ನೋ ಕಿಚ್ಚು ಇತ್ತು. ಆ ಮಾಡು ಇಲ್ಲವೇ ಮಡಿ ಅನ್ನೋ ಹಠ ಅವರನ್ನು ಯುದ್ಧ ಭೂಮಿಯಲ್ಲಿ ಕಾಲೂರಿ ನಿಂತು ಫೈಟ್ ಮಾಡೋಕೆ ಪ್ರೇರೇಪಿಸಿತು. ಶತ್ರುಗಳ ಒಡಕು, ಇಸ್ರೇಲ್ನ ತಿರುಗೇಟು. ಯುದ್ಧ ಹೀಗೆ ಕಂಟಿನ್ಯೂ ಆಗಿತ್ತು. ಜೂನ್ 11, 1948 ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಿತು. ಇದಕ್ಕಾಗಿ ಬ್ರಿಟನ್ ಮೇಲೆ ಯಹೂದಿ ನಾಯಕರು ಪ್ರೆಷರ್ ಹಾಕ್ತಾ ಇದ್ರು ಅಂತಾರಾಷ್ಟ್ರೀಯವಾಗಿ. ಬರೋಬ್ಬರಿ 28 ದಿನಗಳ ಕಾಲ ಕದನ ವಿರಾಮ ಅಂದರೆ ಸೀಸ್ ಫೈರ್ ಅಂತ ಘೋಷಣೆ ಮಾಡಿದ್ರು. ಇಸ್ರೇಲ್ ಪಾಲಿಗೆ ಅತಿ ದೊಡ್ಡ ಲಕ್ ಇದು. ಯಾಕಂದ್ರೆ ಕದನ ವಿರಾಮ ಶುರುವಾಗ್ತಿದ್ದ ಹಾಗೆ ಅರಬ್ ರಾಷ್ಟ್ರಗಳು ಸ್ವಲ್ಪ ರಿಲ್ಯಾಕ್ಸ್ ಆದ್ರು. ಅವ್ರೊಳಗಡೆನೆ ಯಾರು ಯಾವ ಜಾಗ ಆಳಬೇಕು ಅನ್ನೋ ಗಲಾಟೆ ಶುರುವಾಯಿತು. ಜೋರ್ಡನ್ಗೆ ಜೆರುಸಲೆಮ್ ಬೇಕಿತ್ತು, ಈಜಿಪ್ಟ್ಗೆ ಒಂದಷ್ಟು ಜಾಗ ಬೇಕಾಗಿತ್ತು. ಅವರಲ್ಲಿ ಒಗ್ಗಟ್ಟು ಒಡೆದೋಯ್ತು. ಆದರೆ ಇಸ್ರೇಲ್ 28 ದಿನ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಲಿಲ್ಲ. ಆಪರೇಷನ್ ಬಾಲಕ್ ಅನ್ನೋ ಗುಪ್ತ ಕಾರ್ಯಾಚರಣೆ ಮೂಲಕ ರಾತ್ರಿ ವಿಮಾನಗಳಲ್ಲಿ ಶಸ್ತ್ರಾಸ್ತ್ರಗಳನ್ನು ತರಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಚೆಕೊಸ್ಲೋವಾಕಿಯಾದಿಂದ 25,000 ರೈಫಲ್, 5 ಕೋಟಿ ಬುಲೆಟ್ಗಳು ಹಾಗೂ 11 ಮೆಸರ್ಸ್ಮಿಟ್ ಫೈಟರ್ ಜೆಟ್ಗಳು ಇಸ್ರೇಲ್ಗೆ ಬಂದು ಲ್ಯಾಂಡ್ ಆದವು. ಅದೇ ಗ್ಯಾಪ್ ಅಲ್ಲಿ ಸಾವಿರಾರು ಯುವಕರಿಗೆ ಟ್ರೈನಿಂಗ್ ಕೊಟ್ಟು ಸೇನೆ ಗಾತ್ರವನ್ನ ಏಕಾಏಕಿ 65,000ಕ್ಕೆ ಹೆಚ್ಚಿಸಿಕೊಂಡ್ರು. ಜುಲೈ ತಿಂಗಳಲ್ಲಿ ಕದನ ವಿರಾಮ ಮುಗಿದು ಯುದ್ಧ ಮರಳಿ ಶುರುವಾದಾಗ ಅರಬ್ ಸೇನೆಗೆ ದೊಡ್ಡ ಶಾಕ್ ಆಗಿತ್ತು. ಯಾಕಂದ್ರೆ ಈಗ ಇಸ್ರೇಲ್ ಸೇನೆ ಶತ್ರುಗಳಿಗಿಂತ ಹೆಚ್ಚು ಬಲಿಷ್ಠವಾಗಿ ಫೈಟ್ ಮಾಡೋಕೆ ಶುರು ಮಾಡಿತ್ತು. ಅಲ್ಲಿಂದ ಶುರುವಾಯಿತು ಇಸ್ರೇಲ್ನ ಪ್ರಹಾರ. ಆಗ ಹೊಡೆಯೋಕೆ ಶುರು ಮಾಡಿದ್ದು ಶತ್ರುಗಳು ಛಿದ್ರ ಆದ್ರು. ಅಷ್ಟೇ ಅಲ್ಲ, ಇಸ್ರೇಲ್ ಈಗ ಇನ್ನಷ್ಟು ಅಟ್ಯಾಕಿಂಗ್ ಆಯಿತು. ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಇಸ್ರೇಲ್ನ ಅಫೆನ್ಸ್ ಫೋರ್ಸ್ ಆಗಿ ಕಂಡ ಜಾಗಗಳ ಮೇಲೆ ಕಾಲಿಡ್ತು. ದಕ್ಷಿಣದ ನೆಗೆವ್ ಮರುಭೂಮಿ, ಉತ್ತರದ ಗ್ಯಾಲಿಲಿ ಪ್ರದೇಶ, ಪಶ್ಚಿಮದ ಜೆರುಸಲೆಮ್, ಹೀಗೆ ಇವತ್ತಿನ ಇಸ್ರೇಲ್ ಪ್ಯಾಲೆಸ್ತೇನ್ ಭಾಗದ ಅರ್ಧಕ್ಕಿಂತ ಹೆಚ್ಚಿನ ಭಾಗ ಇಸ್ರೇಲ್ನ ವಶ ಆಯಿತು. ಅಷ್ಟೇ ಅಲ್ಲ, ಯುದ್ಧದ ಕೊನೆಯ ಹಂತದಲ್ಲಿ ಇಸ್ರೇಲ್ ಸೇನೆ ಶತ್ರುಗಳನ್ನು ಅವರ ಮನೆವರೆಗೂ ಅಟ್ಟಾಡಿಸ್ಕೊಂಡು ಹೋಯಿತು. ಈಜಿಪ್ಟನ್ನು ಅವರ ಸಿನಾಯ್ ಪ್ರದೇಶದ ಆಚೆಗೆ ದಬ್ಬಿದ್ರು. ಈ ಕಡೆ ಲೆಬನಾನ್ ದೇಶದ ಒಳಗಡೆ ನುಗ್ಗಿ ಅವರ ಜಾಗವನ್ನೇ ಆಕ್ರಮಿಸಿಕೊಂಡ್ರು. ಆದರೆ 1949 ಆರ್ಮಿಸ್ಟ್ರೇಸ್ ಅಗ್ರಿಮೆಂಟ್ ಮಾಡಿಕೊಡುವಾಗ ಅಮೆರಿಕ ಮತ್ತು ಬ್ರಿಟನ್ನ ಪ್ರೆಷರ್ಗೆ ಮಣಿದು ಈಜಿಪ್ಟ್ ಮತ್ತು ಲೆಬನಾನ್ನಲ್ಲಿ ತಾನು ವಶಪಡಿಸಿಕೊಂಡಿದ್ದ ಆ ಜಾಗಗಳನ್ನು ಮಾತ್ರ, ಅಂದರೆ ಆಕ್ರಮಿಸಿಕೊಂಡಿದ್ದ ಜಾಗಗಳನ್ನು ಮಾತ್ರ ವಾಪಸ್ ಕೊಟ್ಟರು. ಇಸ್ರೇಲ್ ತನ್ನ ಬಾರ್ಡರ್ಗೆ ವಾಪಸ್ ಬಂತು. ನಂತರ ಇಸ್ರೇಲ್ನ ಆ ಭಾರಿ ಹೊಡೆತ ತಡಲಿಕ್ಕಾಗದೆ ಕಡೆಗೂ 10 ಮಾರ್ಚ್ 1949 ಅರಬ್ ಸೇನೆಗಳು ಸೋಲನ್ನು ಒಪ್ಕೊಂಡು ಕದನ ವಿರಾಮಕ್ಕೆ ಸೈನ್ ಹಾಕೋ ರೀತಿ ಮಾಡ್ತು ಇಸ್ರೇಲ್ ಅವ್ರನ್ನ. ಅವತ್ತು ಕೇವಲ ತಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಅಂತ ಯುವಕರು, ರೈತರು ಸೇರಿ ಕಟ್ಟಿದ ಆ ಚಿಕ್ಕ ಪಡೆ ಇವತ್ತು ಜಗತ್ತಿನ ಮೋಸ್ಟ್ ಅಡ್ವಾನ್ಸ್ಡ್ IDF ಇಸ್ರೇಲಿ ಡಿಫೆನ್ಸ್ ಫೋರ್ಸ್ ಆಗಿ ಒಂದು ಪ್ರಾಪರ್ ಸೇನೆಯಾಗಿ ಬೆಳೆದು ನಿಂತಿದೆ. ಅವತ್ತು ಒಂದು ಕ್ಷಣ ಮೈಮರೆತಿದ್ರು ಕೂಡ ಇಸ್ರೇಲ್ನವರು, ಇವತ್ತು ಒಂದು ದೇಶನೇ ಇರ್ತಾ ಇರಲಿಲ್ಲ. ಹಾಗೆ ಮಿಡಲ್ ಈಸ್ಟ್ನ ಈಗಿನ ಇಸ್ರೇಲ್ ಕೇಂದ್ರಿತ ರಾಜಕಾರಣವನ್ನು ನೋಡೋಕ್ಕೂ ಸಿಗ್ತಾ ಇರಲಿಲ್ಲ. ಇವತ್ತು ಗಾತ್ರದಲ್ಲಿ ಇರಾನ್ಗಿಂತ 70 ಪಟ್ಟು ಚಿಕ್ಕದಾದರೂ ಕೂಡ ಇಸ್ರೇಲ್ನ ಫೈಟರ್ ಜೆಟ್ಗಳು ಇರಾನ್ನಾದ್ಯಂತ ಕಂಡಲ್ಲಿ ಹೋಗಿ ಬಾಂಬನ್ನು ಹಾಕಿ ಬರ್ತಾ ಇದ್ದಾವೆ. ಅಷ್ಟೆಲ್ಲ ಇರೋ ಸೌದಿ ಇಸ್ರೇಲ್ ಜೊತೆಗೆ ಯುದ್ಧ ಅಂದರೆ ಹೆದರತ್ತೆ. ಇಸ್ರೇಲ್ ಕೆಣಕಿದ ಸಿರಿಯಾ, ಇರಾಕ್ಗಳು ಇವತ್ತು ಏನಾಗಿದ್ದಾವೆ ಅಂತ ಹೇಳಿ ಜಗತ್ತಿಗೆ ಗೊತ್ತು. ಜೋರ್ಡನ್, ಈಜಿಪ್ಟ್ಗಳು ಕೂಡ ಅನಿವಾರ್ಯವಾಗಿ ಶಾಂತಿ ಒಪ್ಪಂದ ಮಾಡ್ಕೊಂಡು ಸುಮ್ಮನಾಗಿವೆ. ಲೆಬನಾನ್ ಮತ್ತು ಗಾಜಾ ಇಸ್ರೇಲ್ನ ಸೇಡಿಗೆ ಸ್ಮಶಾನ ಥರ ಬದಲಾಗಿವೆ. ಈ ಬಗ್ಗೆ ಇಸ್ರೇಲ್ನ ಈ ಹುಟ್ಟಿನ ಸಂದರ್ಭದ ರೋಚಕ ಸನ್ನಿವೇಶದ ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅದರ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.